ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ MACD ಟೆಕ್ನಿಕಲ್ ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್, RSI ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ಹಾಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋಸ್ ನೋಡಿದ್ವಿ. ಈ 3 ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ 3 ವೀಡಿಯೋಸ್ನ ವಾಚ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಅಥವಾ PVT ಟೆಕ್ನಿಕಲ್ ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ ಬನ್ನಿ. ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಅಥವಾ ಇದನ್ನ PVT ಇಂಡಿಕೇಟರ್ ಅಂತಲೂ ಅಂತಾರೆ. ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಒಂದು ಪಾಪ್ಯುಲರ್ ಮೊಮೆಂಟಮ್ ಟೆಕ್ನಿಕಲ್ ಇಂಡಿಕೇಟರ್. ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಯಾವಾಗಲೂ ಅದನ್ನ ಶೇರ್ ಪ್ರೈಸ್ನ ಜೊತೆಗೆ ಅದರ ವಾಲ್ಯೂಮ್ನು ಕ್ಯುಮುಲೇಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಔಟ್ಪುಟ್ನ ಲೈನ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ PVT ಲೈನ್ ಅಂತೀವಿ. ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಇಂಡಿಕೇಟರ್ನ ಬಳಸ್ಕೊಂಡು ಒಂದು ಸ್ಟಾಕ್ ಪ್ರೈಸ್ನ ಟ್ರೆಂಡ್ನ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಹಾಗೂ ಮಾರ್ಕೆಟ್ ಡೈರೆಕ್ಷನ್ನ ತಿಳ್ಕೊಳೋಕ್ಕೆ ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಇಂಡಿಕೇಟರ್ನ ಬಳಸ್ತೀವಿ. ಹೌ ದ ಪ್ರೈಸ್ ವಾಲ್ಯೂಮ್ ಇಂಡಿಕೇಟರ್ ವರ್ಕ್ ಅಂದರೆ, ಪ್ರೈಸ್ ವಾಲ್ಯೂಮ್ ಟ್ರೆಂಡ್ನ ಇಂಡಿಕೇಟರ್ ವರ್ಕ್ ಮಾಡೋಕ್ಕೆ ಮೊದಲನೇದಾಗಿ ಪ್ರೈಸ್ ಚೇಂಜಸ್, ಯಾವಾಗ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ PVT ಲೈನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಸ್ಟಾಕ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ PVT ಲೈನ್ ಕೂಡ ಡಿಕ್ರೀಸ್ ಆಗುತ್ತೆ. ಎರಡನೇದಾಗಿ ವಾಲ್ಯೂಮ್ ಇಂಪ್ಯಾಕ್ಟ್, ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಹಾಗೂ ಡಿಕ್ರೀಸ್ ಆಗೋದ್ರ ಜೊತೆಗೆ ಅದರ ವಾಲ್ಯೂಮ್ನು ಕೂಡ ಮಲ್ಟಿಪ್ಲೈ ಮಾಡಿ ಒಂದು ಔಟ್ಪುಟ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ವಾಲ್ಯೂಮ್ ಇಂಪ್ಯಾಕ್ಟ್ ಅಂತ ಅಂತೀವಿ. ಮೂರನೇದಾಗಿ ಕ್ಯುಮುಲೇಟಿವ್ ನೇಚರ್, ಇನ್ನೊಂದು ಇಂಡಿಕೇಟರ್ ಇದೆ, ಅದರ ಹೆಸರು OBV ಅಂತ, ಅಂದರೆ ಆನ್ ಬ್ಯಾಲೆನ್ಸ್ ವಾಲಿಟಿಲಿಟಿ ಅಂತ. ಅದೇನು ಮಾಡುತ್ತೆ ಅಂದರೆ ವಾಲ್ಯೂಮ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ ಒಂದು ಔಟ್ಪುಟ್ನ ಕ್ರಿಯೇಟ್ ಮಾಡುತ್ತೆ. ಬಟ್ PVT ಟ್ರ್ಯಾಕ್ಷನಲ್ಲಿ ಸ್ಟಾಕ್ ಪ್ರೈಸ್ ಜೊತೆಗೆ ಅದರ ವಾಲ್ಯೂಮ್ನು ಕ್ಯುಮುಲೇಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಔಟ್ಪುಟ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ PVT ಲೈನ್ OBV ಇಂಡಿಕೇಟರ್ಗಿಂತಲೂ ಫಾಸ್ಟಾಗಿ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ಟ್ರೇಡರ್ಸ್ PVT ಇಂಡಿಕೇಟರ್ನೇ ಬಳಸ್ತಾರೆ. PVT ಇಂಡಿಕೇಟರ್ನ ಇಂಟರ್ಪ್ರಿಟೇಷನ್ ಬಂದು ಮೊದಲನೇದಾಗಿ ಒಂದು ಟ್ರೆಂಡ್ನ ತಿಳ್ಕೊಳಕ್ಕೆ. ಟ್ರೆಂಡ್ ಹೇಗೆ ತಿಳ್ಕೊತೀವಿ ಅಂದರೆ, ಯಾವಾಗ PVT ಲೈನ್ ಇನ್ಕ್ರೀಸ್ ಆಗುತ್ತೆ ಅದ್ರ ಜೊತೆಗೆ ಸ್ಟಾಕ್ ಪ್ರೈಸು ಇನ್ಕ್ರೀಸ್ ಆದರೆ ಇದೊಂದು ಬುಲಿಶ್ ಸ್ಟ್ರೆಂತ್ ಅಂತ. ಯಾವಾಗ PVT ಲೈನ್ ಡಿಕ್ರೀಸ್ ಆಗುತ್ತೆ ಸ್ಟಾಕ್ ಪ್ರೈಸ್ ಕೂಡ ಡಿಕ್ರೀಸ್ ಆದರೆ ಇದೊಂದು ಬಿಯರಿಶ್ ಸ್ಟ್ರೆಂತ್ ಅಂತ. ಎರಡನೇದಾಗಿ ಡೈವರ್ಜೆನ್ಸ್, ಒಂದು ಸ್ಟಾಕ್ IRIs ಅಥವಾ ಲೋಯರ್ ಲೋಸ್ ಫಾರ್ಮ್ ಮಾಡ್ತಿದ್ರೆ ಆವಾಗ PVT ಲೈನ್ ಯಾವುದೇ ಮೂವ್ಮೆಂಟ್ ಇಲ್ಲ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿಲ್ಲ ಅಂದರೆ ಇದೊಂದು ಟ್ರೆಂಡ್ ರಿವರ್ಸಲ್ ಅಂತ ಅರ್ಥ. ಫಾರ್ ಎನ್ ಎಕ್ಸಾಂಪಲ್, ನಾನಿಲ್ಲಿ TCSನ ಚಾರ್ಟ್ ಓಪನ್ ಮಾಡಿದ್ದೀನಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ 1D ಟೈಮ್ ಫ್ರೇಮ್ದು. ಇದರಲ್ಲಿ PVT ಹಾಕಿದ್ದೀನಿ. ಇದರಲ್ಲಿ ಕೆಳಗಡೆ ಇದೆಯಲ್ಲ ಇದೊಂದು ವೈಟ್ ಲೈನ್, ಇದು PVT ಲೈನ್. ಇದನ್ನು ಒಂದೇ ಅನಲೈಸ್ ಮಾಡೋಕ್ಕಾಗಲ್ಲ ಅಂತ ನಾನೊಂದು 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಹಾಕಿದ್ದೀನಿ. ರೆಡ್ ಕಲರಲ್ಲಿರೋದು 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಯಾವಾಗ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ PVT ಲೈನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಸ್ಟಾಕ್ ಪ್ರೈಸ್ ಡಿಕ್ರೀಸ್ ಆಗ್ತಿದೆಯೋ PVT ಲೈನ್ ಕೂಡ ಡಿಕ್ರೀಸ್ ಆಗ್ತಿದೆ. ಎರಡನೇ ಎಕ್ಸಾಂಪಲ್ ಆಗಿ ನೋಡಿ, ಯಾವಾಗ PVT ಲೈನ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ನ ಮೇಲೆ ಟ್ರೇಡ್ ಆಗುತ್ತೋ ಸ್ಟಾಕ್ ಬುಲಿಶ್ ಸ್ಟ್ರೆಂತಲ್ಲಿ ಟ್ರೇಡ್ ಆಗುತ್ತೆ. ಯಾವಾಗ PVT ಲೈನ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಡೆ ಟ್ರೇಡ್ ಆಗುತ್ತೋ ಸ್ಟಾಕ್ ಬಿಯರಿಶ್ ಟ್ರೆಂಡಲ್ಲಿ ಟ್ರೇಡ್ ಆಗುತ್ತೆ. ಹೌ ಟು ಆ್ಯಡ್ ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಇಂಡಿಕೇಟರ್ ಟು ಚಾರ್ಟ್, ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಇಂಡಿಕೇಟರ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು TCSನ ಪ್ಲೇನ್ ಚಾರ್ಟ್ ಓಪನ್ ಮಾಡಿದ್ದೀನಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ 1D ಟೈಮ್ ಫ್ರೇಮ್ದು. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ 1D ವ್ಯೂ ಅಥವಾ ಸ್ಟಡೀಸ್ ಅಂತ ಇದೆ. ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ವಾಲ್ಯೂಮ್ ಅಂತ ಟೈಪ್ ಮಾಡಿ. ನೋಡಿ, ಮೊದಲನೇ ಆಪ್ಷನ್ ಪ್ರೈಸ್ ವಾಲ್ಯೂಮ್ ಟ್ರೆಂಡ್ ಅಂತ ಬಂದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪ್ರೈಸ್ ವಾಲ್ಯೂಮ್ನ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದನ್ನ ಹಾಗೆ ಡಿಫಾಲ್ಟಾಗಿ ಬಿಡಿ. ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕೆಳಗಡೆ ಒಂದು ಲೈನ್ ಫಾರ್ಮ್ ಆಗಿದೆಯಲ್ಲ ಇದೇ PVT ಲೈನ್. ಇದನ್ನ ಒಂದೇ ಅನಲೈಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಹಾಕೋಣ. ಅದನ್ನ ಹೇಗೆ ಹಾಕೋದಂದರೆ ಮತ್ತೆ ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಸ್ಟಡೀಸ್ ಪಕ್ಕ ಪ್ರೈಸ್ ವಾಲ್ಯೂಮ್ ಅಂತ ಟೈಪ್ ಮಾಡಿದ್ವಲ್ಲ ಅದನ್ನ ಡಿಲೀಟ್ ಮಾಡಿ. ಸರ್ಚಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿ. ಎರಡನೇ ಆಪ್ಷನ್ ಬಂತಲ್ಲ ಮೂವಿಂಗ್ ಆ್ಯಾವ್ರೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮೂವಿಂಗ್ ಆ್ಯಾವ್ರೇಜ್ನ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ಟೈಪ್ ಮೇಲೆ ಸಿಂಪಲ್ ಅಂತ ಇದೆಯಲ್ಲ ಸಿಂಪಲ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋನೆನ್ಷಿಯಲ್ನ ಸೆಲೆಕ್ಟ್ ಮಾಡಿ. ಎರಡನೇದಾಗಿ ಕ್ಲೋಸ್ ಅಂತ ಇದೆಯಲ್ಲ ಫೀಲ್ಡ್, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಆಪ್ಷನ್ ರಿಸಲ್ಟ್ ಪ್ರೈಸ್ ವಾಲ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡನ್ ಅಂತ ಬಟನ್ ಇದೆ, ಅದ್ರ ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ರೆಡ್ ಕಲರಲ್ಲಿ ಬಂತಲ್ಲ ಇದೆ 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಲೈನ್, ಇದು PVT ಲೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ನೂ ನೋಡಿ.